ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಫಸ್ಟೇ ಹೆದರ್ಕೊಂಡಿದ್ದೀನಿ, ನೀವು ಮತ್ತೆ ಹೆದರ್ಸ್ತಾ ಇದ್ದೀರಾ ನನ್ನನ್ನ? ಫಸ್ಟ್ ಹೆದರ್ಕೊಂಡಿದ್ರೆ ನನ್ಗಿಂತ ಮುಂಚೆ ಹೆದರ್ಸ್ತಾವ್ ಯಾಮರು. ಬನ್ನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಬೇಗ. ಓಹೋ, ಹೆಂಡತಿನ ತವ್ರ ಮನೆಗೆ ಕಳ್ಸ್ಕೊಡ್ತಿಲ್ಲ ಅಂತ ನನ್ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕ? ರಾಮ್, ಇದು ಸೀರಿಯಸ್ ವಿಷಯ. ಆ ಹಳೆ ಸೈಕೋ ಮತ್ತೆ ಬಂದಿದ್ದಾನೆ. ಹಳೆ ಸೈಕೋನ? ಯಾರು? ರುದ್ರ ಪ್ರತಾಪ್. ವಾಟ್? ಅವನೇನ್ ಮಾಡ್ದ? ಸೀತಾ, ಫಸ್ಟ್ ಆಫ್ ಆಲ್ ನಿಮ್ಮೊಬ್ರನ್ನೇ ಆಚೆ ಬಿಡ್ಲೇಬಾರ್ದಾಗಿತ್ತು. ರಾಮ್, ಪ್ಲೀಸ್ ಕಾಮ್ ಡೌನ್. ಅವನು ನನಗೇನು ಮಾಡಿಲ್ಲ. ವಟಾರಕ್ಕೆ ಹೋಗಿ ಅಮ್ಮ ಮತ್ತೆ ಅಪ್ಪಂಗೆ ತೊಂದರೆ ಕೊಟ್ಟನಂತೆ. ನನ್ನ ಬಗ್ಗೆ ಏನೇನೋ ಇನ್ಫಾರ್ಮೇಶನ್ ಕೇಳಿದ್ದಾನೆ. ಅದಕ್ಕೆ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಅಲ್ಲ, ಯಾಕೆ ಅವ್ನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ? ಇನ್ನು ನಾನು ಅಶೋಕ ಕೊಟ್ಟಿದ್ದು ಅವ್ನು ಸಾಕಾಗಿಲ್ವಂತ? ಸೀತಾ, ತಾತ ಅಜ್ಜಿಗೆ ಏನೂ ಆಗಿಲ್ಲ ತಾನೆ? ಅವ್ರಿಗೇನೂ ತೊಂದರೆ ಆಗಿಲ್ಲ. ಅವ್ರು ಧೈರ್ಯವಾಗೇ ಇದ್ದಾರೆ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ನ ಹಾರಾಟ ಎಲ್ಲ ನಿಲ್ಲತ್ತೆ. ರಾಮ್, ಶ್ಯಾಮ್ ಮತ್ತೆ ಶಾಲಿನಿ ಹೊರಟ್ರ? ಅವ್ರು ಹೊರಡೋಕ್ಕಿಂತ ಮುಂಚೆ ನಾನು ಮನೆ ರೀಚ್ ಆಗಬೇಕು ಅಂತ ಅನ್ಕೊಂಡೆ. ಅವ್ರಿನ್ನೂ ಹೊರಟಿಲ್ಲ. ಆಕ್ಚುಲಿ ಸೀತಾ, ಶ್ಯಾಮ್ ಮತ್ತೆ ಶಾಲಿನಿ ಇಬ್ರು ಸ್ವಲ್ಪ ದಿನ ನಮ್ಮ ಜೊತೆನೇ ಇರ್ತಾರೆ. ನೀನಿವತ್ತು ಏನೇನೆಲ್ಲ ಆಟ ಆಡಿದೆ ಸಿಹಿ ಪುಟ್ಟ? ನಾನಾ ಕಂಬ ಕಂಬ ಆಟ ಹೇಳ್ಕೊಟ್ಟೆ, ಮತ್ತೆ ಕುಂಟೆ ಬಿಲ್ಲೆ ಆಟ ಹೇಳ್ಕೊಟ್ಟೆ, ಕಲರ್ ವಿಚ್ ಕಲರ್ ಡು ಯು ಚೂಸ್ ಆ ಆಟನೂ ಹೇಳ್ಕೊಟ್ಟೆ. ಸಖತ್ ಫನ್ ಆಗಿತ್ತು. ಹೌದಾ? ಶ್ಯಾಮ್, ಹೊರಡೋಣವಾ? ಲೇಟ್ ಆಗ್ತಿದೆ. ಹಾ, ರಾಮ್ ಹೊರಗಡೆ ಹೋಗಿದ್ದಾನಲ್ಲ, ಅವ್ನು ಬಂದಿದ್ದೆ ಹೇಳ್ಬಿಟ್ಟು ಹೊರಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಮ್ಮನೆಗೆ. ನೀವೆಲ್ಲೂ ಹೋಗಂಗಿಲ್ಲ. ಹಬ್ಬ ಮುಗೀತಲ್ವಾ ಸಿಹಿ, ನಾವೀಗ ಹೊರಡ್ಬೇಕು. ಹಬ್ಬ ಇನ್ನೂ ಮುಗ್ದಿಲ್ಲ, ಗಣೇಶನ್ನೇ ಬಿಟ್ಟಿಲ್ಲ. ನಿಮ್ಮ ಅಪ್ಪನೂ ಹೀಗೆ ಹೇಳ್ತಿದ್ರು, ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರಬೇಕು ಅಂತ. ಬಟ್ ನಾವು ಹೊರಡ್ಬೇಕು ಪುಟ್ಟ. ನೋಡು, ನಾವು ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ. ನಾವು ಬಂದು ಹೋದ್ರೇನೆ ಚಂದ. ಓಕೆ? ನೀವಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಡಿಯರ್ ಡಾಕ್ಟರ್ ಅಂಕಲ್. ನನ್ಗೆ ನೀವು ಇಷ್ಟ, ಆಂಟಿನೂ ಇಷ್ಟ. ನೀವೆಲ್ಲೂ ಹೋಗಂಗಿಲ್ಲ. ಸಿಹಿ, ಬೇಜಾರ್ ಮಾಡ್ಕೋಬೇಡ. ನಾವ್ ಇನ್ನೊಂದಿನ ಬರ್ತೀವಿ. ನಿನಗ್ ಸಂಡೇ ರಜಾ ಇರತ್ತಲ್ವಾ, ಅವತ್ ಬರ್ತೀವಿ. ನೀವೆಲ್ಲೂ ಹೋಗಂಗಿಲ್ಲ, ಅಪ್ಪನೂ ಹೇಳಿದಾರೆ ತಾನೆ? ಅಪ್ಪ ಮಾತ್ರ ಅಲ್ಲ, ಅಮ್ಮನೂ ಹೇಳ್ತಾ ಇದ್ದೀನಿ. ರಾಮ್ ನನಗೆಲ್ಲ ವಿಷಯ ಹೇಳಿದ್ದಾರೆ. ನಿಮಗೆ ಬೇರೆ ಮನೆ ಸಿಗೋ ತನಕ ನೀವು ಪ್ಲೀಸ್ ಇಲ್ಲೇ ಉಳ್ಕೊಳ್ಳಿ. ಅಲ್ಲ, ನೀವ್ ಮನೆ ತುಂಬಾ ಜನ ಇದ್ದೀರಾ, ಜೊತೆಲಿ ನಾವು ಇರೋದು ಅಷ್ಟು ಸರಿ ಹೋಗಲ್ಲ. ಹಾಗೇನೂ ಆಗಲ್ಲ. ನೀವು ಉಳ್ಕೊಂಡ್ರೆ ನಮ್ಗಿನ್ನ ಖುಷಿ ಆಗುತ್ತೆ. ಪ್ಲೀಸ್, ಇಷ್ಟೊಂದು ಒತ್ತಾಯ ಮಾಡಬೇಡಿ. ಪ್ಲೀಸ್ ಇದು ಬಿಡಿ ಡಾಕ್ಟರ್ ಅಂಕಲ್. ಅಲ್ಲ ಗಣೇಶಮ್ಮ, ನಾನು ಸೀತಾ ಹೇಳಿದ್ರೆ ಓಕೆ ಬೇಡ ಅಂತ ಹೇಳ್ಬೋದು. ನನ್ನ ಮಗಳು ಅಷ್ಟೊಂದು ಕೇಳ್ಕೊತಿದ್ದಾಳೆ, ಅಟ್ಲೀಸ್ಟ್ ಅವಳಿಗೋಸ್ಕರ ಆದ್ರೂ ಇಬ್ರು ಇರ್ಬೋದಲ್ವಾ? ಒಂದು ವೇಳೆ ನಿಮ್ಮ ಮಗಳೇ ಈ ಮಾತು ಹೇಳಿದ್ರೆ ನೀವು ಆಗ್ಲೂ ಹೊರಡ್ತಿದ್ರಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.